ರಾಜ್ಯದಲ್ಲಿ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು. ಇವತ್ತು ಸಿಎಂ ಹಾಗೂ ಡಿ.ಸಿ.ಎಂ ಅವರನ್ನ ಹೈಕಮಾಂಡ್ ಖುದ್ದು ಮಾತುಕತೆ ಕರೆದಿರುವಂಥದ್ದು. ನಮ್ಮ ಜೊತೆ ಮಾತಾಡೋದಕ್ಕೆ ಶ್ರೀನಿವಾಸ್ ಅವರು ಇದ್ದಾರೆ, ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಹೈಕಮಾಂಡ್ ಕರೆದಿರುವಂಥದ್ದು ಸಿಎಂ ಮತ್ತೆ ಡಿ.ಸಿ.ಎಂ ಏನು ಹೇಳ್ತಾರೆ ಸರ್? ಸರ್, ಅದ್ರ ಬಗ್ಗೆ ನಾನೇನು ಹೇಳೋದು ಸರ್? ಏನು ಕರೆದವರು ಕರೆದವರು ಯಾಕೆ ಗೊತ್ತಿಲ್ಲ. ಇವತ್ತು ಅಂತಿಮ ಅಂತ ನಿರ್ಧಾರ ಆಗುತ್ತೆ ಅನ್ನೋಂಥದ್ದು ಗೊತ್ತಿಲ್ಲ ನನಗೆ. ನಿಮಗೆ ಗೊತ್ತಿರ್ಬೋದು, ನನಗೆ ಗೊತ್ತಿಲ್ಲ. ನನಗೆ ಅದ್ರ ಬಗ್ಗೆ ನಾನು ಯಾರಿಗೂ ಕಾಂಟ್ಯಾಕ್ಟ್ ಮಾಡಿಲ್ಲ, ಅದ್ರ ಬಗ್ಗೆ ನಾನೇನು ಪ್ರಸ್ತಾಪ ಮಾಡಿಲ್ಲ. ಸರ್, ಈಗ ರಂಗನಾಥ್ ಮತ್ತೆ ನೀವು ಸಚಿವ ಸ್ಥಾನ ಬೇಕು ಅನ್ನೋಂಥ ಒಂದು ರೀತಿ ಹೋಗಿದ್ರಿ, ಈಗ ಮತ್ತೆ ಯಾರು ಸಚಿವ ಸ್ಥಾನಕ್ಕೆ ಬೇಡಿಕೆ ಇಕ್ತೀರಾ ಅನ್ನೋಂಥದ್ದು? ಇಲ್ಲ, ನಾನೇನು ಹೋಗಿಲ್ಲ. ನಾನು ಅದ್ರ ಬಗ್ಗೆ ಬೇಡಿಕೆನೂ ಇಟ್ಟಿಲ್ಲ. ಸರ್ಕಾರದಲ್ಲಿ ವಿಚಾರ ಕಳೆದ 3 ವರ್ಷದಿಂದ ಕೂಡ ಚರ್ಚೆ ಆಗ್ತಾ ಇದೆ. ಅಂದರೆ 2.5 ವರ್ಷಕ್ಕೆ ಮಾತುಕತೆ ಆಗಿತ್ತು. ಅದೇ ರೀತಿ ನಮಗೆ ಬಿಡ್ಕೊಡ್ಬೇಕು ಸಿ ಎಂ ಸ್ಥಾನನ ಅಂತ ಈಗ ಖುದ್ದು ಉಪಮುಖ್ಯಮಂತ್ರಿಗಳು ಕೇಳ್ತಾ ಇರೋಂಥ, ಅದಕ್ಕೆ ನೀವು ಹೇಳ್ತೀನಿ ಅಂತ. ನನಗೆ ಗೊತ್ತಿಲ್ಲ ಸರ್. ಹಿಂದೆ ನಾವು ಗೆದ್ದಿರೋ 136 ಜನ ಶಾಸಕರಲ್ಲಿ ಅವರಿಬ್ಬರಿಗೆ ಗೊತ್ತು. ಸಿ ಎಮ್ಗೆ ಡೆಪ್ಟಿ ಸಿ ಎಮ್ಗೆ ಮಾತ್ರ ಗೊತ್ತು. ಇನ್ನಿರೋರೆಲ್ಲ ಮಾತಾಡಿ ಸುಮ್ಮನೆ ನಿಮ್ಮ ಪೇಪರ ಬರಲಿ, ಮೀಡಿಯಾದಾಗ ಬರಲಿ ಅಂತ ಮಾತಾಡ್ತೀವಿ ಅಷ್ಟೇ. ಅವರು ಒಡಂಬಡಿಕೆ ಏನು ಮಾಡ್ಕೊಂಡವ್ರು ಹೈಕಮಾಂಡ್ ಜೊತೆ ಅದು ಆಗುತ್ತಷ್ಟೇ. ಆಗುತ್ತೆ ಸರ್ ಬದಲಾವಣೆ? ಗೊತ್ತಿಲ್ಲ ನನಗೇನು ಗೊತ್ತಿಲ್ಲ. ನಿಮಗೆ ಆಸೆ ಇದೆಯಾ ಸರ್ ಒಂದು ಸಚಿವ ಸ್ಥಾನ ಸಿಗಬೇಕು? ಇಲ್ಲ, ಕೊಟ್ಟರೆ ಆಗ್ಬೋದು, ಕೊಡದಿರಿ ಇರ್ಬೋದು ಅಷ್ಟೇ. ನಿಮ್ಮ ಅಭಿಮಾನಿಗಳು ಸಾಕಷ್ಟು ಒತ್ತಾಯ ಮಾಡ್ತಾರೆ. ಅವರೇ ಒತ್ತಾಯ ಮಾಡ್ತಾರೆ, ಕೇಳ್ತಾರೆ. ಅವ್ರಿಗೂ ಸಂತೋಷ. ಆದರೆ ಕೊಡ್ಬೇಕಲ್ಲ, ಹೈಕಮಾಂಡ್ನವ್ರು ಏನು ಡಿಸಿಷನ್ ಮಾಡ್ತಾರೋ ಅದೇ ಆಗೋದಷ್ಟೇ. ಸರ್, ನೀವು ಕೂಡ ಈಗ JDS ಬಿಟ್ಟು ಬಂದಂಥವ್ರು, ಇಲ್ಲೆಲ್ಲ ಒಂದು ಕಡೆ ಇರ್ಸುಮುರ್ಸು ಆಗ್ತಾ ಇದೆ ಅಂತ ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ನನಗೆ ಏನು ಇರ್ಸುಮುರ್ಸು ಏನೂ ಆಗ್ತಾ ಇಲ್ಲ. ನನಗೆ ಯಾಕೆ ಇರ್ಸುಮುರ್ಸು ಆಗುತ್ತೆ? ಏನೂ ಇಲ್ಲ. ನನಗೆ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಕೆಲಸಗಳು ಆಗ್ತವೆ, ಒಳ್ಳೆ ಫಂಡ್ಸ್ ಕೊಟ್ಟವ್ರೆ, ಕೆಲಸ ಮಾಡ್ಕೊಂಡು ತಿರುಗಾಡ್ತಾ ಇದ್ದೀನಿ ಅಷ್ಟೇ. ಸರ್, ಈಗ ಪರಮೇಶ್ವರ್ ಅವರು CM ಸ್ಥಾನ ಆಗಬೇಕು, ದಲಿತರು CM ಆಗಬೇಕು ಅನ್ನೋಂಥ ಚರ್ಚೆ ಆಗ್ತಾ ಇದೆ. ಜಿಲ್ಲಾ ನಾಯಕರು ನೀವೇನು ಹೇಳ್ತೀರಾ ಸರ್? ಪರಮೇಶ್ವರ ಆದರೆ ಸಂತೋಷ ನನಗೆ. ನಮ್ಮ ಜಿಲ್ಲೆಯವರೊಬ್ಬರು ಆದರೆ ಸಂತೋಷ ಅಲ್ವಾ? ಪರಮೇಶ್ವರ ಆದರೆ ನಾನೇ ಫಸ್ಟು ಸಂತೋಷ ಪಡೋಣ ಆಗಲಿ. ಸರ್, ಮತ್ತೆ ಈಗ ಬೆಲೆ ಏರಿಕೆ ಆಗ್ತಾ ಇರುವಂಥದ್ದು ಸರ್, ಬೆಲೆ ಏರಿಕೆ ಮತ್ತು ಇನ್ನೊಂದು ಕಡೆ ಮೋದಿ ಕೇಳಬೇಕು, ನಮ್ಮನ್ನು ಯಾಕೆ ಕೇಳಬೇಕು? ಮತ್ತೆ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ಆಗ್ತಾ ಇದೆ. KSRTC ಈಗ ಅಧ್ಯಕ್ಷರಾಗಿದ್ದೀರಾ, ಈಗ ಏನಾರ ಬೆಲೆ ಏರಿಕೆ ಆಗ್ಬೋದಾ? ಟಿಕೆಟ್ ನಮಗೆ ಮಾಡಲೇಬೇಕಾಗುತ್ತೆ. ನಾವು 15 ರೂಪಾಯಿ ಡೀಸೆಲ್ ಈಗ ಸುಮಾರು 15 ದಿವಸದಿಂದ ಈಚೆಗೆ ಪಶ್ಚಿಮ ಬಂಗಾಳ ಎಲೆಕ್ಷನ್ ಆಗೋ ತನಕ ಸ್ಟಂಟ್ ಮಾಡಿರು, ನಾಟಕ ಮಾಡಿರು. ಈ ಅಭಿನಯ ಮಾಡೋದ್ರಾಗೆ ಮೋದಿ, ಅಮಿತ್ ಶಾ, BJP ಅವರು ದೊಡ್ಡ ಕಲಾವಿದರು. ಪಶ್ಚಿಮ ಬಂಗಾಳ ಎಲೆಕ್ಷನ್ ತನಕ 1 ರೂಪಾಯಿ ಜಾಸ್ತಿ ಮಾಡಲಿಲ್ಲ, ಏಕದಮ್ 15 ರೂಪಾಯಿ ಜಾಸ್ತಿ ಮಾಡ್ಯವ್ರೆ. ಸಾರ್ವಜನಿಕರಿಗೆ ಗಮನಿಸ್ಬೇಕಷ್ಟೇ ಇದನ್ನು. ನಾವು ಅದಕ್ಕಿಂತ ಹೆಚ್ಚಿಗೆ ಏನೋ ಹೇಳಕ್ಕೆ ಹೋದರೆ ಮೋದಿ ವಿರುದ್ಧ ಮಾತಾಡಿರು ಅಂತ ಅಂತಾರೆ. ಅದೇ ಅನುಭವಿಸ್ಕೊಳ್ಳಿ, ಸಾರ್ವಜನಿಕರು ಅನುಭವಿಸ್ಕೊಳ್ಳಿ. ಅವರು ಒಂದು ಮನಮೋಹನ್ ಸಿಂಗ್ ಇದ್ದಾಗ 10 ಪೈಸಾಗೆ ಜಾಸ್ತಿ ಮಾಡಿದ್ರೆ ಇಡೀ ಕತ್ತೆ ಮೇಲೆ ಮೆರವಣಿಗೆ ಮಾಡೋರು, ಯಾವ್ಯಾವುದೋ ಹಿಡ್ಕೊಂಡು ಮೆರವಣಿಗೆ ಮಾಡಿಬಿಡೋರಲ್ಲ. ಈಗ ಏನು ಮಾಡ್ತಾರೆ ಅವರು? BJPಯವರಿಗೆ ಮಾನ ಮರ್ಯಾದೆ ಇದ್ದರೆ ಅದು ಜನಕ್ಕೆ ಉತ್ತರ ಕೊಡ್ಬೇಕು ಅವರಷ್ಟೇ. KSRTC ನೌಕರು ಮುಷ್ಕರ ಮಾಡ್ತಾ ಇದ್ರು, ಅವ್ರದ್ದು ಎಲ್ಲಿಗೆ ಬಂತು ಸರ್ ಮಾತು? ಸರ್, ಕರೆದು ಮಾತಾಡೋಕ್ಕೆ ಹೈಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಕರೆದು ಮಾತಾಡ್ತೀವಿ. ಇಷ್ಟು ಕಾಂಗ್ರೆಸ್ ಶಾಸಕರಾದಂಥ ಶ್ರೀನಿವಾಸ್ ಅವರು ಮತ್ತು ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ದೀಪಕ್, ಪ್ರಜಾಶಕ್ತಿ TV ತುಮಕೂರು.